ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯವು ಈ ದಿನದಲ್ಲಿ ನಮ್ಮನ್ನು ಮಾತಾಡುತ್ತದೆ. ನಮ್ಮಲ್ಲಿ ಮಾತಾಡುವಾಗ ನಮ್ಮ ಮನಸ್ಸನ್ನು ದೇವರಿಗೆ ಕೊಡೋಣ. ದೇವರು ನಮ್ಮ ಹತ್ರ ಮಾತಾಡುವಾಗ ನಮ್ಮನ್ನು ಯಾವ ರೀತಿಯಾಗಿ ಮಾತಾಡುತ್ತಾನೋ ಎಂದು ನಾವು ತಿಳಿದುಕೊಳ್ಳೋಣ. ಅದೇನೆಂದರೆ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ, ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಡ್ಸ್ 8. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಆತನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಯೇಸು ಕ್ರಿಸ್ತನಲ್ಲಿ ನಾವು ನೋಡುವುದೆಂದರೆ ತಂದೆಯ ಕೆಲಸವನ್ನು ಈ ಲೋಕದಲ್ಲಿ ಸಂಪೂರ್ಣವಾಗಿ ಮಾಡುವುದಕ್ಕಾಗಿ ಆತನು ಎಲ್ಲವನ್ನು ಬಿಟ್ಟು ದೇವರಿಗಾಗಿ ಆ ಕೆಲಸದ ಮೇಲೆ ತನ್ನ ಆಲೋಚನೆಯನ್ನಿಟ್ಟು ಆತನು ಅದೇ ಕೆಲಸದ ಮೇಲೆ ಮನಸ್ಸಿಟ್ಟು ಆ ಕೆಲಸವನ್ನು ಪೂರ್ಣ ಮಾಡಿದನು. ಶಿಲುಬೆಯ ಮರಣವನ್ನು ಹೊಂದುವಷ್ಟರವರೆಗೆ ಆತನು ವಿಧೇಯನಾಗಿರುವ ಹಾಗೆ ನಾವು ಸಹ ವಿಧೇಯರಾಗೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.